ಕರ್ಣ ಸರ್, ಏನಿದೆಲ್ಲ? ನಾವೆಷ್ಟೆಲ್ಲ ಪ್ಲಾನ್ ಮಾಡಿದ್ರು ಎಲ್ಲ ಉಲ್ಟಾ ಹೊಡಿತು. ನಾನು ತೆಪ್ಪಗೆ ಆ ಥರ ಆ್ಯಕ್ಟ್ ಮಾಡಿದೆ ಸುಮ್ಮನೆ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಇಷ್ಟೆಲ್ಲ ಮಾಡಿದ್ರೇ ನಿಮ್ಮನ್ನು ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಸುಮ್ಮನೆ ಇದ್ದಿದ್ರೆ ಗೋವಿಂದ ಗೋವಿಂದ. ಇರೋ ಟೆನ್ಷನ್ ಸಾಲದು ಅಂತ ನಿಮ್ಮ ತಮಾಷೆ ಬೇರೆ. ಹೌದು, ನಾನು ಫುಲ್ ಆರಾಮಾಗಿದ್ದೀನಿ ನೋಡಿ. ಆದ್ರೂ ನಾವು ಅನ್ಕೊಂಡೆಷ್ಟು ಈಸಿಯಾಗಿಲ್ಲ ರೀ ಇದು. ಮನೆಯವರೆಲ್ಲ ಇಷ್ಟು ಬೇಗ ಒಪ್ಕೊಂಡ್ಬಿಟ್ರು. ಅದು ಸಾಲದು ಅಂತ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ. ಭಾರಿ ದೊಡ್ಡ ಗಂಡಾಂತರ ಆದಂಗಿದೆ. ಚಿಂತೆ ಮಾಡಬೇಡಿ, ನಾನಿರೋವಾಗ ನಿಮಗೆ ಚಿಂತೆ ಬೇಕಿಲ್ಲ. ಆಲ್ವೇಸ್ ಐ ಆಮ್ ರೆಡಿ ಟು ಹೆಲ್ಪ್. ನೀನು ಏನೇ ಹೇಳು ನಿಧಿ, ನೀನು ಆ್ಯಕ್ಟಿಂಗ್ ಅರ್ಜುನ್ ಎದುರಿಗೆ ಏನೇನು ಸಾಕಾಗಲಿಲ್ಲ. ಎಷ್ಟು ಬೇಗ ಭಾಳ ಸಂಗತಿ ಪಟ್ಟಣ ಇಡ್ಸ್ಕೊಂಡ್ಬಿಟ್ಟೆ. ಅವ್ರ ವಿಷಯಕ್ಕೆ ಹೋಗಬೇಡಿ. ಏನಿದ್ರು ನನಗೆ ಹೇಳಿ. ಓ ಏನೋ ಏನೋ ನೀನು ತುತ್ತು ಕೊಟ್ಟು ತಂದೆಗಿಂತ ಮುತ್ತು ಕೊಟ್ಟವಳು ಹೆಚ್ಚಾಗ್ಬಿಟ್ಟ ನಿನಗೆ. ನನ್ನ ಕರಳೆಲ್ಲ ಹಿಂಡ್ತಾ ಇದೆ ಕಣೋ. ಓ ದೇವ್ರೇ, ವಾಟ್ ಇಸ್ ದಿಸ್, ವಾಟ್ ಇಸ್ ದಿಸ್? ಸ್ಟಾಪ್ ದಿಸ್ ನಾನ್ ಸೆನ್ಸ್. ತೀರಾ ಚೀಪಾಗಿ ಬಿಹೇವ್ ಮಾಡಬೇಡಿ, ನೋಡೋಕ್ಕಾಗಲ್ಲ. ಅಲ್ಲ ಅಂಕಲ್, ಇನ್ನೊಬ್ರು ಲೈಫ್ ಜೊತೆ ಆಟ ಆಡ್ತಿದ್ದೀರಲ್ಲ, ನಿಮ್ಗೇನು ಅನಿಸ್ತಿಲ್ವಾ? ನೀವು ಈ ಥರ ಮಾಡ್ತಿರೋದ್ರಿಂದ ಎಷ್ಟು ಪಾಪ ಸುತ್ಕೊಂಡಿದ್ಯೇನು. ತುಂಬ ಕೇರ್ಫುಲ್ ಆಗಿರಿ ಅಂಕಲ್. ನೀವೇನು ಅನ್ಕೊಂಡ್ರಿ? ಮನೆಯಲ್ಲ ಒಪ್ಕೊಂಡ ತಕ್ಷಣ ಮದುವೆ ಆಗ್ಬಿಡುತ್ತೆ ಅಂತನಾ? ಭ್ರಮೆ. ಓಕೆ, ಅದು ನೋಡೇ ಬಿಡೋಣ. ಆದರೆ ನನ್ನ ನೀನು ಗೆಲ್ಲಲಾರೆ. ಆಲ್ ದಿ ಬೆಸ್ಟ್. ತಿಳಿದು ತಿಳಿದು ಮನೆಗೆ ಓಡುವೆ, ಎಲ್ಲರದ್ರು ಮಾನ ಹೋಗಿ. ಸರ್, ಅವ್ರು ಯಾಕೆ ಹೀಗೆ? ಅವ್ರನ್ನ ನೋಡ್ತಿದ್ರೆ ಚೆನ್ನಾಗಿ ಎಡೇಟ್ ಕೊಟ್ಟು ಬುದ್ಧಿ ಕಲಿಸ್ಬೇಕು ಅನ್ಸುತ್ತೆ. ನಿಧಿಯವರೇ, ಈ ಕುಟುಂಬ ನನ್ನ ಸಾಕಿ ಬೆಳೆಸಿಲ್ಲ ಅಂದಿದ್ರೆ, ತಾತನಿಗೆ ಈ ಮನೆ ಮರ್ಯಾದೆ ಉಳಿಸ್ತೀನಿ ಅಂತ ಮಾತು ಕೊಟ್ಟಿಲ್ಲ ಅಂದಿದ್ರೆ, ಆ ಕೆಲಸ ಯಾವತ್ತೋ ಮಾಡ್ತಿದ್ದೆ. ಅಪ್ಪ ಅಂತ ಚಿಕ್ಕ ವಯಸ್ಸಿಂದ ಕರೆದಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಹಿಸ್ಕೊತಾ ಇದ್ದೀನಿ. ಅದು ಆ ಸಂಬಂಧಕ್ಕೆ ಕೊಡ್ತಿರೋ ಮರ್ಯಾದೆ ಹೊರತು ವ್ಯಕ್ತಿಗಲ್ಲ. ಹೋಗ್ಲಿ ಬಿಡಿ ಸರ್, ನನಗೆ ಅರ್ಥ ಆಗತ್ತೆ. ಸದ್ಯ ಅರ್ಜುನ ಹೊರಗಡೆ ಕಳ್ಸೋಕ್ಕೆ ಐಡಿಯಾ ಮಾಡೋಣ. ಮರಿಬೇಡಿ, ನಾವಿಬ್ಬರು ರ್ಯಾಂಕ್ ಸ್ಟೂಡೆಂಟ್ಸೇ. ಗುರಿ ಹೇಗಾದರೂ ಸಾಧಿಸ್ತೀವಿ. ಆ್ಯಕ್ಚುಲಿ ನಾನು ಅರ್ಜುನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸಾ? ಯಾಕೆ? ಅವ್ರ ಕಾರಣದಿಂದ ಅಲ್ವಾ? ನೀವು ನನ್ನ ಕಣ್ಣೆದುರಿಗೆ ಇರೋಗಾಯ್ತು. ಸೇತುವೆ ಮುರಿದಲ್ಲೇ ಸ್ಥಾನ ಅಂದರೆ ಇದೆ ನೋಡಿ.